ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಅರ್ಥಶಾಸ್ತ್ರದ ಎರಡನೇ ಭಾಗವಾದಂತಹ ವಿಷಯ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಇದುವರೆಗೆ ನಾವು ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಭಾಗವಾದಂಥ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಎನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡಿವಿ. ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ವಿವಿಧ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡಿವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು? ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ವಿಷಯಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತೈತಿ ಹಾಗೂ ಅದು ಅಧ್ಯಯನವನ್ನು ಮಾಡುವುದರ ಮೂಲಕ ಅರ್ಥವ್ಯವಸ್ಥೆಗೆ ಯಾವ ರೀತಿಯಾದಂಥ ಸಹಾಯವನ್ನು ಮಾಡ್ತೈತಿ ಎನ್ನುವಂಥದ್ದನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಅಧ್ಯಯನ ಮಾಡುವುದರ ಮೂಲಕ ಅರ್ಥವನ್ನು ಮಾಡ್ಕೊಂಡೀವಿ. ಅದೇ ರೀತಿಯಾಗಿ ಇವತ್ತು ಅರ್ಥಶಾಸ್ತ್ರದ ಎರಡನೇ ಭಾಗವಾದಂಥ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಹಾಗಾದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಮೊದಲನೇ ಅಧ್ಯಾಯ ಅಧ್ಯಾಯ 1 ಪೀಠಿಕೆ. ಮೊದಲನೇ ಅಧ್ಯಾಯ ಪೀಠಿಕೆ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಸಮಗ್ರ ಅರ್ಥಶಾಸ್ತ್ರದ ಅರ್ಥ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತೀವಿ. ನಂತರ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಮುಖ ಅಂಶಗಳು, ಇದರ ಜೊತೆಗೆ ಬರುವಂಥ ಪ್ರಮುಖ ವಿಷಯ ಆರ್ಥಿಕ ಏಜೆಂಟ್ಗಳು. ನೋಡಿ, ಈ ವಿಷಯವನ್ನು ಕುರಿತು ಸಮಗ್ರ ಅರ್ಥಶಾಸ್ತ್ರ ನಮಗೇನಪ್ಪ ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ವಿಷಯ ವಸ್ತುವನ್ನು ತಿಳಿಸಿಕೊಡುವುದರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಯಾವ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸ್ತೈತಿ, ಯಾವ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತೈತಿ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗೈತಿ, ಈ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ ಆಗುವಂಥ ಅನುಕೂಲತೆಗಳೇನು, ಇವುಗಳನ್ನು ಕುರಿತು ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ನೋಡಿ, ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ವಿಶ್ಲೇಷಣೆಯ ಒಂದು ವಿಷಯವಾಗಿದೆ. ಇದು ಕೂಡ ಅರ್ಥಶಾಸ್ತ್ರವನ್ನು ವಿಶ್ಲೇಷಣೆಯನ್ನು ಮಾಡ್ತೈತಿ, ವಿಶಿಷ್ಟವಾದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡುವಂಥ ಒಂದು ವಿಷಯವಾಗಿದ್ದು, ಈ ಸಮಗ್ರ ಅರ್ಥಶಾಸ್ತ್ರವು 20ನೇ ಶತಮಾನದ ನೋಡಿ ಯಾರು ಬರ್ತಾರಪ್ಪ ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು 20ನೇ ಶತಮಾನದ ಜನಪ್ರಿಯ ಅರ್ಥಶಾಸ್ತ್ರಜ್ಞರಾದಂಥ ಜೆ.ಎಂ. ಕೇನ್ಸ್ ಎನ್ನುವಂಥ ಅರ್ಥಶಾಸ್ತ್ರಜ್ಞರು ನೋಡಿ, 20ನೇ ಶತಮಾನದ ಅರ್ಥಶಾಸ್ತ್ರಜ್ಞರಾದಂಥ, ಅದು ಜನಪ್ರಿಯ ಅರ್ಥಶಾಸ್ತ್ರಜ್ಞರಾದಂಥ ಜೆ.ಎಂ. ಕೇನ್ಸ್ರವರು ಈ ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಕಾರಣೀಕರ್ತರಾದಂಥ, ಅದರ ವ್ಯಾಪಕವಾದಂಥ ಮನ್ನಣೆಯನ್ನು ದೊರಕಿಸಿಕೊಟ್ಟಂಥ ವ್ಯಕ್ತಿ. ಕಾರಣ ಏನಪ್ಪ ಅಂದ್ರೆ ಇವರ ಮೇರು ಕೃತಿಯಾದಂಥ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಹಣದ ಸಾಮಾನ್ಯ ಸಿದ್ಧಾಂತ ನೋಡಿ, ಜೆ.ಎಂ. ಕೇನ್ಸ್ರವರ ಮೇರು ಕೃತಿ. ಸಮಗ್ರ ಅರ್ಥಶಾಸ್ತ್ರ ಜನಪ್ರಿಯತೆ, ಜನಮನ್ನಣೆಯನ್ನು ಪಡೆಯೋಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಕೃತಿ, ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ನೋಡಿ, ಇವರು ಈ ಕೃತಿಯನ್ನು ಯಾವಾಗ ಪ್ರಕಟಣೆ ಮಾಡ್ತಾರಪ್ಪ ಅಂದ್ರೆ 1936ರಲ್ಲಿ. ನೋಡಿ, ಈ ಕೃತಿ ಯಾವಾಗ ಪ್ರಕಟಣೆಗೊಳ್ತೈತಪ್ಪ ಅಂದ್ರೆ 1936ರಲ್ಲಿ ಪ್ರಕಟಣೆಗೊಂಡ ನಂತರ ಸಮಗ್ರ ಅರ್ಥಶಾಸ್ತ್ರ ಹೆಚ್ಚು ಏನಪ್ಪ ಅಂದ್ರೆ ಪ್ರಸಿದ್ಧಿಯನ್ನು ಪಡೆಯಿತು. ಅದಕ್ಕಾಗಿ ನೋಡಿರಿ, ಸಮಗ್ರ ಅರ್ಥಶಾಸ್ತ್ರವು
ಒಂದು ವಿಶ್ಲೇಷಣೆ, ಆರ್ಥಿಕ ವಿಶ್ಲೇಷಣೆಯಲ್ಲಿ ವಿಶಿಷ್ಟವಾದಂಥ ಒಂದು ಏನಪ್ಪ ಅಂದ್ರೆ ವಿಷಯ ವಸ್ತು ಆಗಿದ್ದು, ಈ ವಿಷಯ ವಸ್ತುವಿಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಹೆಚ್ಚು ಜನಪ್ರಿಯತೆಯನ್ನು ಒದಗಿಸಿಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದ್ರೆ 20ನೇ ಶತಮಾನದ ಅರ್ಥಶಾಸ್ತ್ರಜ್ಞರಾದಂಥ JM ಕೀನ್ಸ್ರವರು. ನೋಡಿ, JM ಕೀನ್ಸ್ರವರ ಕೃತಿ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಯಾವಾಗ ಪ್ರಕಟಣೆ ಆಗ್ತೈತೆ ರೀ? 1936ರಲ್ಲಿ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಎಂಬ ಪದ ಆಂಗ್ಲ ಭಾಷೆಯ, ನೋಡಿ ಸಮಗ್ರ ಅರ್ಥಶಾಸ್ತ್ರ ಎಂಬ ಪದ ಎದರಿಂದ ಬರ್ತೈತಪ್ಪ ಅಂದ್ರೆ ಆಂಗ್ಲ ಭಾಷೆಯ, ಸಮಗ್ರ ಅರ್ಥಶಾಸ್ತ್ರ ಎಂಬ ಪದ ಆಂಗ್ಲ ಭಾಷೆಯ ಮ್ಯಾಕ್ರೋಸ್ ಪದಕ್ಕೆ ಏನಾಯ್ತಪ್ಪ ಅಂದ್ರೆ ಸಮನಾದ ಅರ್ಥ ನೀಡುತ್ತದೆ. ನೋಡಿ, ಮ್ಯಾಕ್ರೋ ನೋಡಿ, ಇದು ಆಂಗ್ಲ ಭಾಷೆಯ ಮ್ಯಾಕ್ರೋ ಎಂಬ ಪದಕ್ಕೆ ಸಮನಾದಂಥ ಅರ್ಥವನ್ನು ನೀಡುತ್ತದೆ. ಆಂಗ್ಲ ಭಾಷೆಯಲ್ಲಿ ಮ್ಯಾಕ್ರೋ ಎನ್ನುವ ಪದ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್, ನೋಡಿದು ಆಂಗ್ಲ ಪದ. ಇನ್ನಂತರ ಮ್ಯಾಕ್ರೋಸ್ ಎಂಬ ಪದ ಇದು ಯಾವುದಪ್ಪ ಅಂದ್ರೆ ಗ್ರೀಕ್ ಪದ. ನೋಡಿ, ಮ್ಯಾಕ್ರೋ ಎನ್ನುವಂಥದ್ದು ಆಂಗ್ಲ ಪದದ ಅರ್ಥ ಏನು ಕೊಡ್ತೈತಿ ಅಂದ್ರೆ ಮ್ಯಾಕ್ರೋ ಅಂತ ಹೇಳಿ ಕೊಡ್ತೈತಿ. ಮ್ಯಾಕ್ರೋಸ್ ಎಂಬುದು ಗ್ರೀಕ್ ಪದದ ಏನಪ್ಪ ಅಂದ್ರೆ ಅರ್ಥವಾಗೈತಿ. ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಎಂದರೆ ಏನಂತ ಹೇಳ್ತಾರೆ ಅಂದ್ರೆ ರೀ, ದೊಡ್ಡದು. ನೋಡಿ, ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಎಂದರೆ ಏನು ಹೇಳ್ತಾರಪ್ಪ ಅಂದ್ರೆ ದೊಡ್ಡದು ಎಂದರ್ಥ. ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ. ನೋಡಿ, ಏನು ಹೇಳ್ತಾರಪ್ಪ ಅಂದ್ರೆ ಈ ಮ್ಯಾಕ್ರೋ ಎಂಬ ಪದ ಆಂಗ್ಲ ಭಾಷೆಯ ಮ್ಯಾಕ್ರೋ ಎಂಬ ಪದ ಹಾಗೂ ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಏನಪ್ಪ ಅಂದ್ರೆ ಸಮಗ್ರ. ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋಸ್ ಎಂದರೆ ಏನಂತ ಹೇಳ್ತಾರಪ್ಪ ಅಂದ್ರೆ ದೊಡ್ಡದು. ಅಂದ್ರೆ ಅರ್ಥವ್ಯವಸ್ಥೆ ಎನ್ನುವಂಥದ್ದು ಇಡಿಯಾದಂತಹ ಸಮಗ್ರವಾದಂಥ ಆರ್ಥಿಕತೆಯನ್ನು ಅಧ್ಯಯನ ಮಾಡ್ತೈತಿ. ಅದಕ್ಕಾಗಿ ನಾವು ಇದನ್ನೇನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ನೋಡಿ, ಈ ರೀತಿಯಾಗಿ ಆಂಗ್ಲ ಪದದ ಭಾಷೆಯ ಮ್ಯಾಕ್ರೋ ಪದ ಸಾಮಾನ್ಯ ಅರ್ಥವನ್ನು ಕೊಡ್ತೈತಿ. ಆಂಗ್ಲ ಪದದ ಮ್ಯಾಕ್ರೋಸ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದ ಗ್ರೀಕ್ ಭಾಷೆಯ ಪದದಿಂದ ಬಂದೈತಿ. ಈ ಪದ ದೊಡ್ಡದು ಎನ್ನುವಂಥದ್ದು ಕೊಡ್ತೈತಿ. ಅದಕ್ಕಾಗಿ ಸಮಗ್ರವಾದಂಥ ಚಿತ್ರಣವನ್ನು ಕೊಡ್ತೈತಿ. ಇದರದ್ರೆ ಅರ್ಥವ್ಯವಸ್ಥೆಯ ಸಮಗ್ರವಾದಂಥ ಚಿತ್ರಣವನ್ನು ಕೊಡುವುದರ ಮೂಲಕ ನಾವೇನು ಮಾಡ್ತೀವಿ, ಈ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ನೋಡಿ. ಅರ್ಥ, ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಒಂದು ಆರ್ಥಿಕ ವ್ಯವಸ್ಥೆಯ ಸಮಗ್ರ ಅಂಶಗಳನ್ನು, ಅಂದರೆ ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಎನ್ನುತ್ತೇವೆ. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಒಂದು ಆರ್ಥಿಕತೆಯ ಸಮಗ್ರ ಅಂಶಗಳನ್ನು, ಅಂದರೆ ನೋಡಿ ಇಲ್ಲಿ ಬರುವಂಥವು ರಾಷ್ಟ್ರೀಯ ವರಮಾನ, ರಾಷ್ಟ್ರೀಯ ವರಮಾನ, ನಂತರ ಬರುವಂಥದ್ದು ಸಮಗ್ರ ಬೇಡಿಕೆ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ, ಸಾರ್ವತ್ರಿಕ ಬೆಲೆಯ ಮಟ್ಟ. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಗ್ರ ಅಂಶಗಳು, ಸಮಗ್ರ ಅಂದ್ರೆ ಏನ್ರಿ, ಬರುವಂಥ ಎಲ್ಲ ಅಂಶಗಳು, ಆ ಎಲ್ಲ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತೈತಿ. ನೋಡ್ರಿ, ರಾಷ್ಟ್ರೀಯ ವರಮಾನ, ಒಂದು ದೇಶದ ವರಮಾನ, ಒಂದು ದೇಶ ಎಷ್ಟು ಪ್ರಮಾಣದಲ್ಲಿ ಒಂದು ವರ್ಷದ ಅವಧಿಯೊಳಗಾಗಿ ವರಮಾನವನ್ನು ಸಂಪಾದನೆ ಮಾಡಿತು, ಆ ರಾಷ್ಟ್ರೀಯ ವರಮಾನ ಹಾಗೂ ಸಮಗ್ರ ಬೇಡಿಕೆ. ನೋಡಿ, ಎಲ್ಲ ವಸ್ತುಗಳಿಗಿರುವಂಥ ಬೇಡಿಕೆ, ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿರುವಂಥ ಬೇಡಿಕೆ, ಸಮಗ್ರ ಬೇಡಿಕೆ ಹಾಗೂ ಸಮಗ್ರ ಪೂರೈಕೆ, ಇವುಗಳ ಜೊತೆಗೆ ಬರುವಂಥದ್ದು ಸಾರ್ವತ್ರಿಕ ಬೆಲೆಯ ಮಟ್ಟ. ಸಾರ್ವತ್ರಿಕವಾಗಿ ಬೆಲೆ ಎಷ್ಟೈತಿ,
ಈ ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಹಾಗಾದ್ರಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಇಡೀ ರಾಷ್ಟ್ರದ ಆದಾಯ, ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಒಟ್ಟು ಹೂಡಿಕೆ, ಇಡೀ ಕೈಗಾರಿಕಾ ಸಮತೋಲನ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡುತ್ತದೆ. ನೋಡಿದು ಒಟ್ಟಾರೆಯಾಗಿ ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ಒಟ್ಟು ಆದಾಯ, ಒಟ್ಟು ಬೆಲೆಯ ಮಟ್ಟ, ಒಟ್ಟು ಏನಪ್ಪ ಅಂದ್ರೆ ಹೂಡಿಕೆ ಪ್ರಮಾಣ, ಒಟ್ಟಾರೆಯಾಗಿ ಒಟ್ಟು ಎನ್ನುವಂಥದ್ದು ಕೇವಲ ಒಂದು ಅಂಶವನ್ನು ಕುರಿತು ಅಧ್ಯಯನ ಮಾಡದಿದ್ದು ಇಡಿಯಾದಂಥ ರೀತಿಯಲ್ಲಿ ಒಟ್ಟಾರೆಯಾಗಿ ಎಲ್ಲವನ್ನ ಕುರಿತು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೈತಿ. ನಂತರ ಯಾವುದೇ ಒಂದು ನಿರ್ದಿಷ್ಟ ಘಟಕದ ಬಿಡಿಯಾಗಿ ವಿಶ್ಲೇಷಿಸದೆ ಎಲ್ಲ ಘಟಕಗಳನ್ನು ಇಡಿಯಾಗಿ ವಿಶ್ಲೇಷಿಸುವ ಅರ್ಥಶಾಸ್ತ್ರದ ಶಾಖೆ ಸಮಗ್ರ ಅರ್ಥಶಾಸ್ತ್ರವಾಗಿದೆ. ನೋಡಿ, ಇದು ಒಂದು ಶಾಖೆಯನ್ನು ಬಿಡಿಯಾಗಿ ಅಧ್ಯಯನ ಮಾಡದೆ ಇಡಿಯಾಗಿ ಅಂದರೆ ಒಂದು ಸಪ್ರೇಟ್ ಆದಂಥ ರೀತಿಯಲ್ಲಿ ಒಂದು ಅಂಶವನ್ನು, ಒಂದು ವಿಷಯವನ್ನು ತನ್ನದೇ ಆದಂಥ ರೀತಿಯಲ್ಲಿ ಅಧ್ಯಯನ ಮಾಡದೆ ಆ ಇಡೀ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದು, ಇಡೀ ವಿಷಯವನ್ನು ಕುರಿತು ಏನಪ್ಪ ಅಂದರೆ ಅಧ್ಯಯನವನ್ನು ಮಾಡುವಂಥದ್ದನ್ನು ನಾವೇನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದಕ್ಕಾಗಿ ಸಮಗ್ರ ಅರ್ಥಶಾಸ್ತ್ರವು ಇಡೀ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳ ಸಂಬಂಧಿಸಿದ ಅಧ್ಯಯನವಾಗಿದೆ. ಇಡೀ ರಾಷ್ಟ್ರವನ್ನು ಕುರಿತು, ಇಡೀ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ಕುರಿತು ಏನಪ್ಪ ಅಂದರೆ ಇದು ಅಧ್ಯಯನ ಮಾಡುವಂಥ ಶಾಸ್ತ್ರವಾಗಿದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಅತಿ ಮುಖ್ಯವಾಗಿ ರಾಷ್ಟ್ರೀಯ ನೀತಿಗಳನ್ನು ನಿರ್ಮಾಣ ಮಾಡುವ ಶಾಸ್ತ್ರವಾಗಿದೆ. ನೋಡಿದು ರಾಷ್ಟ್ರೀಯ ನೀತಿಗಳನ್ನು ನಿರ್ಮಾಣ ಮಾಡುವಂಥ ಶಾಸ್ತ್ರವಾಗಿ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯ ಮತ್ತು ಉದ್ಯೋಗದ ಮಟ್ಟವನ್ನು ನಿರ್ಧರಿಸುವ ಅಂಶಗಳು ಹಾಗೂ ರಾಷ್ಟ್ರೀಯ ವರಮಾನ, ರಾಷ್ಟ್ರೀಯ ಆದಾಯ, ಉತ್ಪನ್ನ ಮತ್ತು ಉದ್ಯೋಗದ ಮಟ್ಟದಲ್ಲಿ ಇದೇನು ಮಾಡ್ತೈತಪ್ಪ ಅಂದ್ರೆ ಸಂಭವಿಸುವ ಏರಿಳಿತಗಳ ಕಾರಣಗಳನ್ನು ವಿಶ್ಲೇಷಿಸುತ್ತದೆ. ಏನು ಒಂದು ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತೈತಿ, ಏನು ತೊಂದರೆ ಆಗ್ತೈತಿ, ಆ ತೊಂದರೆಗಳು ಏನಂತ ಹೇಳ್ತಾರೆ ಅಂದ್ರೆ ರೀ ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ಆದಾಯದ ಪ್ರಮಾಣ ಹೆಚ್ಚೈತೋ ಕಡಿಮೆ ಆಯಿತು, ನಂತರ ಉತ್ಪನ್ನದ ಮಟ್ಟ, ಉದ್ಯೋಗದ ಮಟ್ಟ ಮುಂತಾದವುಗಳ ಆ ಮಟ್ಟದಲ್ಲಿ ಆಗುವಂಥ ಏರಿಳಿತಗಳು, ಬದಲಾವಣೆಗಳು, ಯಾಕೆ ಅವುಗಳಿಗೆ ಏನಪ್ಪ ಅಂದ್ರೆ ಬದಲಾವಣೆ ಅದು ಹೆಚ್ಚು ಹಾಕೋದು ಕಡಿಮೆ ಹಾಕೋದು ಏರಿಳಿತಗಳನ್ನು ಏನಪ್ಪ ಅಂದ್ರೆ ವಿಶ್ಲೇಷಿಸಿ ಕಾರಣಗಳನ್ನು ವಿಶ್ಲೇಷಿಸ್ತೈತಿ. ಇದಕ್ಕೆ ಏನು ತೊಂದರೆ ಆಯಿತು ನೋಡೋದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅದಕ್ಕಾಗಿ ಹೇಳ್ತಾರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥ ಆರ್ಥಿಕ ಎಲ್ಲ ಅಂಶಗಳನ್ನು, ರಾಷ್ಟ್ರೀಯ ವರಮಾನ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದ ಅಂಶಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನಂತರ ಬರುವಂಥ ಅಂಶ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನದ ಪ್ರಮುಖ ಅಂಶಗಳು. ನೋಡಿ, ಸಮಗ್ರ ಅರ್ಥಶಾಸ್ತ್ರದ ಬರುವಂಥ ಪ್ರಮುಖ ಅಂಶಗಳು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಉಪಯುಕ್ತತೆಯನ್ನು ಹೊಂದಿದ್ದು ಪ್ರಾಯೋಗಿಕ ಮತ್ತು ಸೈದ್ಧಾಂತಿಕ ಮಹತ್ವವನ್ನು ಹೊಂದಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಹೆಚ್ಚು ಏನಪ್ಪ ಅಂದ್ರೆ ಉಪಯುಕ್ತತೆಯನ್ನು ಹೊಂದೈತಿ. ಜಾಸ್ತಿ ಏನಪ್ಪ ಅಂದ್ರೆ ಹೆಚ್ಚು ಜನರಿಗೆ ಅಥವಾ ಒಂದು ಅರ್ಥವ್ಯವಸ್ಥೆಗೆ ಹೆಚ್ಚು ಸಹಕಾರಿಯಾಗಿರುವಂಥದ್ದು ಯಾವುದಂದ್ರೆ ರೀ ಸಮಗ್ರ ಅರ್ಥಶಾಸ್ತ್ರ. ಇದು ಹೆಚ್ಚು ಉಪಯುಕ್ತತೆಯನ್ನು ಹೊಂದೈತಿ. ಅದಕ್ಕಾಗಿ ಇದು ಪ್ರಾಯೋಗಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಪ್ರಾಯೋಗಿಕವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇದನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಬದಲಾವಣೆಗಳು ಸೈದ್ಧಾಂತಿಕವಾದಂಥ ರೀತಿಯಲ್ಲಿ ಮಹತ್ವ ಹೊಂದಿದೆ. ಅದಕ್ಕಾಗಿ ಸಮಗ್ರ ಅರ್ಥಶಾಸ್ತ್ರವು ಅನೇಕ ಅಧ್ಯಯನ ವಿಷಯಗಳನ್ನು ಹೊಂದಿದೆ. ನೋಡಿದು ಅನೇಕ ರೀತಿಯಾದಂಥ ಅಧ್ಯಯನ ವಿಷಯಗಳನ್ನು ಹೊಂದಿದೆ. ಅದರಲ್ಲಿ ಮೊದಲೇದಾಗಿ ಬರುವಂಥದ್ದು ನೋಡ್ರಿ, ವಿವಿಧ ವಲಯಗಳ ನಡುವಿನ ಸಂಬಂಧವನ್ನು ಅಧ್ಯಯನವನ್ನು ಮಾಡ್ತೈತಿ. ಹಾಗಾದ್ರೆ ಆರ್ಥಿಕತೆಯಲ್ಲಿ ಬರುವಂಥ ವಿವಿಧ ವಲಯಗಳ ನಡುವಿನ ಸಂಬಂಧ, ಹಾಗಾದರೆ ಯಾವ ರೀತಿಯಾದಂಥ ವಿವಿಧ ವಲಯಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡ್ತೈತಿ ನೋಡಿ. ಮೊದಲೇದಾಗಿ ಬರುವಂಥದ್ದು ಆರ್ಥಿಕತೆಯ ಪ್ರಮುಖ ಎರಡು ವಲಯಗಳಾದಂತಹ ನೋಡಿ, ಆರ್ಥಿಕತೆಯಲ್ಲಿ ಬರುವಂಥ ಪ್ರಮುಖ ಎರಡು ವಲಯಗಳಾದಂಥ ಒಂದು ಕೃಷಿ ವಲಯ, ಎರಡನೇದು ಕೈಗಾರಿಕಾ ವಲಯ. ನೋಡಿ, ಒಂದು ಕೃಷಿ ವಲಯ, ಇನ್ನೊಂದು ಕೈಗಾರಿಕಾ ವಲಯ. ಈ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯಗಳ ನಡುವಿನ ಪರಸ್ಪರ ಅವಲಂಬನೆ ಹಾಗೂ ಪೈಪೋಟಿ. ನೋಡಿ, ಇಲ್ಲಿ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅವುಗಳ ನಡುವಿನ ಪರಸ್ಪರ ಅವಲಂಬನೆ
ಅಂದ್ರೆ ಇವೆರಡೂ ಹೆಂಗೆ ಒಂದನ್ನೊಂದು ಅವಲಂಬಿಸಿದಾವ. ನಿಮಗೆಲ್ಲ ಗೊತ್ತೈತಿ ಪ್ರಧಾನವಾದಂಥ ವಲಯ ಕೃಷಿ ವಲಯ ಅಂತ ಗೊತ್ತೈತಿ. ಯಾಕಂದ್ರೆ ಕೃಷಿ ವಲಯವು ಕಚ್ಚಾ ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡುವಂಥ ವಲಯ. ಯಾವುದೇ ಒಂದು ವಸ್ತು ಸಿದ್ಧವಾಗಬೇಕಾದ್ರೆ ಆ ವಸ್ತುವಿಗೆ ಪೂರಕವಾದಂಥ ಸಾಮಗ್ರಿಗಳನ್ನು ಪೂರಕವಾದಂಥ ಸಂಪನ್ಮೂಲವನ್ನು ಕೊಡುವಂಥದ್ದು ಯಾವುದಂದ್ರೆ ರೀ ಈ ಕೃಷಿ ವಲಯ. ಅಂದರೆ ಕೃಷಿ ವಲಯದಲ್ಲೇ ಉತ್ಪಾದನೆಯಾಗುವಂಥ ಸರಕುಗಳನ್ನು ಬಳಸಿಕೊಂಡು ವಸ್ತುಗಳನ್ನಾಗಿ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡುವಂಥದ್ದು ಯಾವುದಂದ್ರೆ ರೀ ಈ ಕೈಗಾರಿಕಾ ವಲಯ. ಅದಕ್ಕಾಗಿ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯಗಳ ನಡುವಿನ ಪರಸ್ಪರ ಅವಲಂಬನೆ ಹಾಗೂ ಪೈಪೋಟಿ ಮತ್ತು ಕುಟುಂಬ ವಲಯ, ವ್ಯಾವಹಾರಿಕ ವಲಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲು ಸಮಗ್ರ ಅರ್ಥಶಾಸ್ತ್ರ ಸಹಾಯ ಮಾಡುತ್ತದೆ. ನೋಡಲಿ, ಆರ್ಥಿಕತೆಯಲ್ಲಿ ಬರುವಂಥ 4 ವಲಯಗಳು. ಒಂದು ಕುಟುಂಬ, ಕೈಗಾರಿಕೆ, ಸರ್ಕಾರ ಹಾಗೂ ಬಾಹ್ಯ ವಲಯಗಳು. ನೋಡಿ 4 ವಲಯಗಳು ಬರ್ತಾವೆ. ಒಂದು ಕುಟುಂಬ ವಲಯ, ಕೈಗಾರಿಕಾ ವಲಯ, ನಂತರ ಬರುವಂಥದ್ದು ರೀ ಸರ್ಕಾರ, ನಂತರ ಬಾಹ್ಯ ವಲಯ. ನೋಡಿ, ಕುಟುಂಬ ವಲಯ, ಕೈಗಾರಿಕಾ ವಲಯ, ಸರ್ಕಾರ, ಬಾಹ್ಯ ವಲಯ. ಅಂದ್ರಲ್ಲಿ 4 ರೀತಿಯಾದಂಥ ವಲಯಗಳು. ಅಂದರೆ ವಿವಿಧ ವಲಯಗಳ ನಡುವಿನ ಸಂಬಂಧವನ್ನು ಇದೇನು ಮಾಡ್ತೈತಿ ಅಂತ ಹೇಳ್ತಾರೆ, ಅಧ್ಯಯನವನ್ನು ಮಾಡ್ತೈತಿ. ನೋಡಿ, ಕೃಷಿ ಮತ್ತು ಕೈಗಾರಿಕೆ ನಡುವಿನ ಸಂಬಂಧ, ಈ ಕೈಗಾರಿಕೆಗೆ ಸರ್ಕಾರ ಹಾಗೂ ಸರ್ಕಾರದ ಜೊತೆಗೆ ಬರುವಂಥ ಬಾಹ್ಯ ವಲಯಗಳ ನಡುವಿನ ಸಂಬಂಧವನ್ನು ಕುರಿತು, ಇವುಗಳ ನಡುವಿನ ಸಂಬಂಧವನ್ನು ಕುರಿತು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಅಧ್ಯಯನವನ್ನು ಮಾಡ್ತೈತಿ. ಅದಕ್ಕಾಗಿ ಸಮಗ್ರ ಅರ್ಥಶಾಸ್ತ್ರ ನಮಗೇನು ಮಾಡ್ತೈತಿ ಅಂದ್ರೆ ರೀ ಹೆಚ್ಚು ಏನಪ್ಪ ಅಂದ್ರೆ ಜನಪ್ರಿಯತೆ, ಅಂದರೆ ಹೆಚ್ಚು ಉಪಯುಕ್ತತೆಯಾದಂಥ ಅಂಶಗಳನ್ನು ತಿಳಿಸಿಕೊಡೋದರ ಮೂಲಕ ಇವುಗಳ ನಡುವಿನ ಸಂಬಂಧವನ್ನು ಅಧ್ಯಯನವನ್ನು ಮಾಡ್ತೈತಿ. ಅಂದ್ರೆ ಕೃಷಿಯನ್ನು ಕೈಗಾರಿಕೆ, ಈ ಕೈಗಾರಿಕೆಗಳ ಮೇಲೆ ಸರ್ಕಾರ ಹಾಗೂ ಅದರ ಜೊತೆಗೆ ಬರುವಂಥ ಬಾಹ್ಯ ವಲಯಗಳು. ಮೊದಲನೇದಾಗಿ ವಿವಿಧ ವಲಯಗಳ ನಡುವಿನ ಸಂಬಂಧವನ್ನು ಅಧ್ಯಯನವನ್ನು ಮಾಡುತ್ತದೆ. ನೆಕ್ಸ್ಟ್ 2ನೇದಾಗಿ ಬರುವಂಥದ್ದು ಉತ್ಪಾದನಾ ಮಟ್ಟ, ಬೆಲೆ ಮತ್ತು ಉದ್ಯೋಗದ ಮಟ್ಟದ ನಿರ್ಧಾರಕ್ಕೆ ಸಹಾಯಕ. ದೊಡ್ಡ ನಂತರ 2ನೇದಾಗಿ ಬರುವಂಥ ಅಂಶ ಏನು ಹೇಳ್ತೈತಪ್ಪ ಅಂದರೆ ಇದು ಉತ್ಪಾದನಾ ಮಟ್ಟ, ಬೆಲೆ ಮತ್ತು ಉದ್ಯೋಗದ ಮಟ್ಟ ನಿರ್ಧಾರಕ್ಕೆ ಸಹಾಯಕ. ಅಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ದೇಶದ ಒಟ್ಟು ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟ, ಬೆಲೆಗಳು, ಬಡ್ಡಿಯ ದರ, ಕೂಲಿಯ ದರ, ಲಾಭಗಳು ಇತ್ಯಾದಿ ಲಕ್ಷಣಗಳೊಂದಿಗೆ ಯಾವ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಮಾನ್ಯವಾಗಿ ನಾವು ಸಮಗ್ರ ಅರ್ಥಶಾಸ್ತ್ರದ ವಿಶ್ಲೇಷಣೆಯ ಮೊರೆ ಹೋಗುತ್ತೇವೆ. ನೋಡಲಿ, ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಹೆಂಗೆ ಕೆಲಸ ಮಾಡ್ತೈತಿ ಅಂದ್ರೆ ಒಂದು ದೇಶದ ಒಟ್ಟು ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟ, ಉತ್ಪಾದನೆ ಆಗಬೇಕಾದ್ರೆ ಉದ್ಯೋಗ ಎನ್ನುವಂಥದ್ದು ಬೇಕು. ಯಾಕಂದ್ರೆ ಸಿದ್ಧ ವಸ್ತುಗಳಾಗಿ ಬೇಕಾದ್ರಲ್ಲಿ ಇರಬೇಕ್ರಿ ಶ್ರಮಿಕರು ಎನ್ನುವಂಥದ್ದು ಬೇಕು, ಶ್ರಮ ಎನ್ನುವಂಥದ್ದು ಬೇಕು. ನೋಡ್ರಿ, ಉದ್ಯೋಗದ ಮಟ್ಟ, ಈ ಉದ್ಯೋಗದ ಮಟ್ಟ ಹಾಗೂ ಬೆಲೆಗಳು ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಎಷ್ಟಿದಾವ, ಬಡ್ಡಿಯ ದರ ಎಷ್ಟೈತಿ, ಕೂಲಿಯ ದರ ಎಷ್ಟೈತಿ. ನೋಡಿ, ಬಡ್ಡಿಯ ದರ, ಯಾಕಂದ್ರೆ ಸರ್ಕಾರ ಎನ್ನುವಂಥದ್ದು ನೋಡಿದ್ರಿ ಬ್ಯಾಂಕುಗಳು ಎನ್ನುವಂಥದ್ದನ್ನು ಹಣವನ್ನು ಒದಗಿಸ್ತಾವೆ. ಆ ಬಡ್ಡಿಯ ದರ ಹಾಗೂ ಕೂಲಿಯ ದರ, ಲಾಭಗಳು ಇತ್ಯಾದಿ ಲಕ್ಷಣಗಳನ್ನು, ಇವುಗಳ ನಡುವಿನ ಲಕ್ಷಣಗಳನ್ನು ನಾವೇನಪ್ಪ ಅಂದ್ರೆ ಸಂಬಂಧವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರದ ಮೊರೆಯನ್ನು ಹೋಗ್ತೀವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಸಮಗ್ರ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಅರ್ಥ ವ್ಯವಸ್ಥೆಯಲ್ಲಿ ಉತ್ಪಾದಿಸಲಾಗುತ್ತಿರುವ ಎಲ್ಲ ಸರಕುಗಳಿಗೆ 3 ಸಾಮಾನ್ಯ ಪ್ರಕಾರದ ಸರಕುಗಳಾಗಿ, ನೋಡಿ ಉತ್ಪಾದನೆಯಾಗುವಂಥ ಸರಕುಗಳನ್ನು ನಾವು 3 ಸಾಮಾನ್ಯ ಪ್ರಕಾರದ ಸರಕುಗಳಾಗಿ ಏನು ಮಾಡ್ತೀವಿ ಅರ್ಥ ಮಾಡ್ಕೋತೀವಿ. ಒಂದು ಬರುವಂಥ ಪ್ರಮುಖವಾಗಿ ಕೃಷಿ ಸರಕುಗಳು. ನೋಡಿ, ಕೃಷಿ ಸರಕುಗಳು ಉತ್ಪಾದನೆಯಾಗುವಂಥ ಸರಕುಗಳನ್ನು ಸಾಮಾನ್ಯವಾಗಿ 3 ರೀತಿಯಾಗಿ ನೋಡ್ತೀವಿ. ಒಂದು ಕೃಷಿ ಸರಕುಗಳು, 2ನೇದಾಗಿ ಬರುವಂಥದ್ದು ಕೈಗಾರಿಕಾ ಸರಕುಗಳು, ಕೈಗಾರಿಕಾ ಸರಕುಗಳು. ನಂತರ 3ನೇದಾಗಿ ಬರುವಂಥ ಏನಪ್ಪ ಅಂದ್ರೆ ಸರಕುಗಳು ಯಾವುದಂದ್ರೆ ರೀ ಸೇವೆಗಳು. ನಂತರ ಸೇವೆಗಳು. ನೋಡಿ, ಕೃಷಿ ಸರಕುಗಳು, ಕೈಗಾರಿಕಾ ಸರಕುಗಳು ಹಾಗೂ 3ನೇದಾಗಿ ಬರುವಂಥ ಸರಕು ಯಾವುದಂದ್ರೆ ರೀ ಸೇವೆಗಳು. ಇಲ್ಲಿ ವಿವಿಧ ರೀತಿಯಾದಂಥ ಉತ್ಪಾದನಾ ತಂತ್ರಜ್ಞಾನ ಮತ್ತು ವಿಭಿನ್ನತೆಯನ್ನು ಹೊಂದಿದ್ದು
ವಿಭಿನ್ನವಾದಂಥ ಬೆಲೆಗಳನ್ನು ಹೊಂದಿರುತ್ತವೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಈ ವಿಭಿನ್ನ ಉತ್ಪಾದನಾ ಮಟ್ಟವನ್ನು, ಬೆಲೆಗಳು ಹಾಗೂ ಉದ್ಯೋಗದ ಮಟ್ಟ ಹೇಗೆ ನಿರ್ಧಾರವಾಗುತ್ತದೆ ಎಂಬುದನ್ನು ಕೂಡ ವಿಶ್ಲೇಷಣೆ ಮಾಡ್ತೈತಿ. ನೋಡಿ, ಕೃಷಿ ಸರಕುಗಳು, ಕೈಗಾರಿಕಾ ಸರಕುಗಳು, ಸೇವೆಗಳು. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಉತ್ಪಾದನಾ ಮಟ್ಟ, ನಾವೆಷ್ಟು ಉತ್ಪಾದನೆಯನ್ನು ಮಾಡಿದ್ದೀವಿ, ಈ ಉತ್ಪಾದನೆಯಾದಂಥವುಗಳಿಗೆ ಬೆಲೆ ಎನ್ನುವಂಥದ್ದು ಹೆಂಗೆ ನಿರ್ಧಾರ ಆಯಿತು, ಈ ಬೆಲೆ ಎನ್ನುವಂಥದ್ರ ಜೊತೆಗೆ ಉದ್ಯೋಗದ ಮಟ್ಟದ ಜೊತೆಗೆ ಸೇವೆಗಳು. ಈ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರ ಪ್ರಮುಖವಾದಂಥ ವಿಷಯಗಳನ್ನು ಕುರಿತು ನಮಗೇನು ಮಾಡ್ತೈತಿ, ಅಧ್ಯಯನವನ್ನು ಮಾಡಿಕೊಡ್ತೈತಿ ಅಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇವಾಗಿರುವಂಥದ್ದು ನಾವು ಅಧ್ಯಯನ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ. ನೋಡಲಿ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ ಎನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡಿದಾಗ, ಈ ಎರಡೂ ವಿಷಯಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಇದರಲ್ಲಿ ಯಾವುದು ವಿಭಿನ್ನವಾಗೈತಿ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಯಾವ ರೀತಿಯಾಗಿ ಭಿನ್ನವಾದಂಥ ರೀತಿಯಲ್ಲಿ ಐತಿ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದ್ರಿ, ಅರ್ಥ ಮಾಡಿಕೊಳ್ಬೋದು. ಅದಕ್ಕಾಗಿ ಹೇಳ್ತಾರೆ, ಸೂಕ್ಷ್ಮ ಮತ್ತು ಸಮಗ್ರ ಆರ್ಥಿಕ ವಿಶ್ಲೇಷಣೆಗಳು ಪರಸ್ಪರ ಪೂರಕವಾಗಿಯೇ ಹೊರತು ಅವುಗಳು ಒಂದಕ್ಕೊಂದು ಸ್ಪರ್ಧಿಗಳಲ್ಲ. ನೋಡಿ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪರಸ್ಪರ ಸ್ಪರ್ಧಿಗಳಲ್ಲ, ಒಂದಕ್ಕೊಂದು ಏನಾಗ್ಯಾವ ಅಂತ ಹೇಳ್ತಾರೆ, ಪೂರಕವಾಗ್ಯಾವ. ಆದರೆ ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡು ಬಂದರೂ ವಾಸ್ತವದಲ್ಲಿ ಒಂದನ್ನೊಂದು ಅವಲಂಬಿಸಿವೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಹಾಗೂ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದ ಬೆಳವಣಿಗೆಗೆ ಪೂರಕವಾಗಿವೆ. ಈ ರೀತಿಯಾದಂಥದ್ದನ್ನು ಹೇಳಿದವರು ಯಾರಂದ್ರೆ ಪ್ರೊಫೆಸರ್ ಸ್ಯಾಮ್ಯುಯೆಲ್ಸನ್ ರವರಂತ ಬರ್ತಾರೆ. ಪ್ರೊಫೆಸರ್ ಸ್ಯಾಮ್ಯುಯೆಲ್ಸನ್ ರವರು ಇವೆರಡರ ನಡುವಿನ ಸಂಯೋಜನೆಯ ಅಗತ್ಯತೆಯನ್ನು ಕುರಿತು ವರ್ಣಿಸಿದ್ದಾರೆ. ಅದಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವೆ ನಿಜವಾಗಿ ಯಾವುದೇ ವಿರೋಧವಿಲ್ಲ. ಇಲ್ಲಿ ಒಂದು ಅರ್ಥ ಮಾಡಿಕೊಂಡು ಮತ್ತೊಂದನ್ನು ಉಪೇಕ್ಷಿಸಿದರೆ ನೀವು ಅರೇಸುಸ್ಥಿತರಾಗುವಿರಿ ಎಂದು ಸತ್ಯ. ಅಂದ್ರೆ ಇಲ್ಲಿ ಒಂದನ್ನೊಂದು ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಂತೀವಿ ಅಂದ್ರೆ ನಾವೇನಾಗ್ತೀವಿ, ಶಿಕ್ಷಿತರಾಗ್ತೀವಿ. ಅಂದ್ರೆ ಅದನ್ನು ಅರ್ಥ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವೆ ನಿಜವಾದ ವಿರೋಧವಿಲ್ಲ, ಅವೆರಡೂ ಒಂದಕ್ಕೊಂದು ಏನಾಗ್ಯಾವ ಅಂತ ಹೇಳ್ತಾರೆ, ಪೂರಕವಾಗ್ಯಾವ. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಹೇಗೆ ಭಿನ್ನವಾಗೈತಿ? ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನೋಡಿದಾಗ, ಸೂಕ್ಷ್ಮ ಅರ್ಥಶಾಸ್ತ್ರವು ಪ್ರಮುಖವಾಗಿ ವೈಯಕ್ತಿಕ ಆರ್ಥಿಕ ಘಟಕಗಳಾದ ಒಂದು ಉದ್ಯಮ ಘಟಕ, ಒಬ್ಬ ಅನುಭೋಗಿ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಮಾತ್ರ ಅಧ್ಯಯನವನ್ನು ಮಾಡುತ್ತದೆ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಏನ್ರಿ, ಒಬ್ಬ ಉತ್ಪಾದಕ, ಕೇವಲ ಒಬ್ಬನೇ ಉತ್ಪಾದಕ, ಒಂದೇ ಕೈಗಾರಿಕೆ, ಒಬ್ಬ ಅನುಭೋಗಿ, ಕೇವಲ ಒಂದು ಘಟಕವನ್ನು ಕುರಿತು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದರೆ, ಆದರೆ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಾಮಾನ್ಯ ಬೆಲೆಯ ಮಟ್ಟ, ರಾಷ್ಟ್ರೀಯ ವರಮಾನ, ಸಮಗ್ರ ಉದ್ಯೋಗ ಇತ್ಯಾದಿಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ನೋಡಲಿ, ಯಾಕೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಭಿನ್ನ ಆಗೈತೆ ಅಂದ್ರೆ ಒಂದನೇ ಅಂಶ, ಕೇವಲ ಒಂದೇ ವಿಷಯವನ್ನು ಕುರಿತು, ಕೇವಲ ಒಂದೇ ಘಟಕವನ್ನು ಕುರಿತು ನಾವು ಬೆಳವಣಿಗೆ ಹೊಂದಿದ್ರೆ ಸಾಧ್ಯವಿಲ್ಲ. ಆದರೆ ಇಲ್ಲೆಲ್ಲ ರೀತಿಯಾದಂಥ ಘಟಕಗಳು, ಇಡಿಯಾದಂಥದ್ದು, ಬಿಡಿಯಾಗಿ ಅಲ್ಲ ಇಡಿಯಾದಂಥದ್ದು ಬದಲಾವಣೆ, ಸಮಗ್ರ ಪೂರೈಕೆ ಆಗಬೇಕು, ಸಮಗ್ರ ಬೇಡಿಕೆ ಉಂಟಾಗಬೇಕು, ಸಮಗ್ರ ಉದ್ಯೋಗ ಮಟ್ಟ ಸೃಷ್ಟಿ ಆಗಬೇಕು, ಸಮಗ್ರವಾದಂಥ ಬೆಲೆ ಏನಾಗಬೇಕ್ರಿ, ನಿರ್ಧಾರ ಆಗಬೇಕು. ಅಂದಾಗ ಮಾತ್ರ ರಾಷ್ಟ್ರೀಯ ವರಮಾನ ಸಮಗ್ರವಾಗಿ ಏನಾಗ್ತೈತಿ, ಅಭಿವೃದ್ಧಿ ಹೊಂದೈತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಕೇವಲ ವೈಯಕ್ತಿಕ ಘಟಕಗಳನ್ನು ಬಿಟ್ಟು ಇಡಿಯಾದಂಥ ರೀತಿಯಲ್ಲಿ ಎಲ್ಲ ಸಮಗ್ರತೆಯನ್ನು ಕುರಿತು ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಅಧ್ಯಯನವನ್ನು ಮಾಡ್ತೈತಿ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು, ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಭಾಗಶಃ ಸಮತೋಲನವನ್ನು ಅಭ್ಯಸಿಸುತ್ತದೆ. ನೋಡಿ, ಭಾಗಶಃ ಸಮತೋಲನ, ಚಿಕ್ಕದಾದಂಥ ಸಮತೋಲನ, ಭಾಗಶಃ ಸಮತೋಲನವನ್ನು ಮಾತ್ರ ಇದು ಕುರಿತು ಅಧ್ಯಯನ ಮಾಡ್ತೈತಿ ಅಂತ ಹೇಳ್ತಾರೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತೈತಿ ಅಂದ್ರೆ ರೀ, ಸಾಮಾನ್ಯ ಸಮತೋಲನವನ್ನು ಅಧ್ಯಯನ ಮಾಡುತ್ತದೆ. ನೋಡಿ, ಭಾಗಶಃ ಅಂದ್ರೆ ಒಂದು ಏನಪ್ಪ ಅಂದ್ರೆ ಲೋಟ ನೀರು ಇರ್ತೈತಿ ತಿಳ್ಕೊರಿ, ಲೋಟ ನೀರಿನೊಳಗೆ ಒಂದು ಹನಿ ನೀರು ತೊಗೊಂಡು ಅಧ್ಯಯನ ಮಾಡುವಂಥದ್ದು. ಆದರೆ ಸಮಗ್ರ ಅರ್ಥಶಾಸ್ತ್ರ ಇಡೀ ಲೋಟದಲ್ಲಿರುವಂಥದ್ದನ್ನು ಕುರಿತು ಅಧ್ಯಯನ ಮಾಡ್ತೈತಿ. ಅಂದ್ರೆ ಸಾಮಾನ್ಯವಾದಂಥ ರೀತಿಯಲ್ಲಿ ಎಲ್ಲವನ್ನ ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತೈತಿ. ಕೇವಲ ಒಂದು ವಿಷಯವನ್ನು ಮಾತ್ರ ಅಧ್ಯಯನ ಮಾಡೋದಲ್ಲದೆ ಎಲ್ಲವನ್ನ ಕುರಿತು ಏನು ಮಾಡ್ತೈತಿ, ಇದು ಅಧ್ಯಯನವನ್ನು ಮಾಡ್ತೈತಿ. ಅದಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಭಿನ್ನವಾಗೈತಿ. ಈ ನೆಕ್ಸ್ಟ್ ಬರುವಂಥ ಅಂಶ ನೋಡಿದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಸಂಕುಚಿತವಾಗಿದೆ. ನೋಡಿ, ಚಿಕ್ಕದಾದಂಥ ವ್ಯಾಪ್ತಿ ಇದೇನಪ್ಪ ಅಂದ್ರೆ ಇದೊಂದು ನಿರ್ದಿಷ್ಟವಾದಂಥ ರೇಖೆ ಹಾಕೋತಂದ್ರೆ ರೇಖೆ ಒಳಗಡೆನೇ ಕೂರ್ತು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತೈತಿ. ಆದರೆ
ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ಏನಾಗೈತಪ್ಪ ಅಂದ್ರೆ ವಿಶಾಲವಾಗೈತಿ. ಇದಕ್ಕೇನಪ್ಪ ಅಂದ್ರೆ ರೇಖೆ ಎನ್ನುವಂಥದ್ದಿಲ್ಲ, ನಿರ್ದಿಷ್ಟತೆ ಅಂತೇನಿಲ್ಲ. ಇದು ಎಷ್ಟು ಕೈ ಚಾಚುತ್ತದೆಯೋ ಅಷ್ಟು ದೂರವನ್ನು ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೈತಿ. ಇದು ಎಷ್ಟು ಕಡೆ ಏನಪ್ಪ ಅಂದ್ರೆ ಕೈ ಚಾಚಿ ಅವೆಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡ್ತೈತಿಲ್ಲ, ಆ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತೈತಿಲ್ಲ, ಅದೆಲ್ಲವೂ ಇದರೊಳಗೆ ಏನಾಗ್ತೈತಿ ರೀ ಸೇರ್ಪಡೆ ಆಗ್ತೈತಿ, ಅಧ್ಯಯನವನ್ನು ಮಾಡ್ತೈತಿ. ಇನ್ನು ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರತಿ ಆರ್ಥಿಕ ಪ್ರಾತಿನಿಧಿಕ ಸಂಸ್ಥೆಯು ತನ್ನ ಸ್ವಂತ ಹಿತಾಸಕ್ತಿ ಮತ್ತು ಕಲ್ಯಾಣದ ಬಗ್ಗೆ ಚಿಂತಿಸುತ್ತದೆ. ನೋಡಿ, ಸ್ವಹಿತಾಸಕ್ತಿ ಮತ್ತು ಕಲ್ಯಾಣ, ಕೇವಲ ತನ್ನಷ್ಟಕ್ಕೆ ತಾ ಬೆಳಿಬೇಕು, ತಾನೇ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಬೇಕೆನ್ನುವಂಥದ್ದು ಸೂಕ್ಷ್ಮ ಅರ್ಥಶಾಸ್ತ್ರದ ಆದರೆ ಸಮಗ್ರ ಅರ್ಥಶಾಸ್ತ್ರ ಏನು ಹೇಳ್ತೈತಿದ್ರಿ, ದೇಶದ ಗರಿಷ್ಠ ಹಿತಾಸಕ್ತಿ ಮತ್ತು ದೇಶದ ಕಲ್ಯಾಣವನ್ನು ಸಾಧಿಸುವುದು. ನೋಡಿ, ಕೇವಲ ಒಬ್ಬನೇ ಬೆಳೆದ್ರಲ್ಲ, ಇಡೀ ರಾಷ್ಟ್ರ ಬೆಳಿಬೇಕು, ಇಡೀ ದೇಶದ ಹಿತಾಸಕ್ತಿ, ಇಡೀ ದೇಶದ ಏನಪ್ಪ ಅಂದ್ರೆ ಕಲ್ಯಾಣವನ್ನು ಸಾಧಿಸುವಂಥದ್ದು ಎದರದೈತಿ ಅಂದ್ರೆ ರೀ ಸಮಗ್ರ ಅರ್ಥಶಾಸ್ತ್ರದೈತಿ. ಅದಕ್ಕಾಗಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಏನಾಗೈತಿ, ಭಿನ್ನವಾಗೈತಿ. ನೋಡಿದು ಕೇವಲ ವೈಯಕ್ತಿಕ ಕಲ್ಯಾಣ, ವೈಯಕ್ತಿಕ ಹಿತಾಸಕ್ತಿ, ಆದರೆ ಇದು ದೇಶದ ಹಿತಾಸಕ್ತಿ, ಇಡೀ ರಾಷ್ಟ್ರದಲ್ಲಿ ಬರುವಂಥವರೆಲ್ಲರೂ ಇಡೀ ರಾಷ್ಟ್ರದ ಕಲ್ಯಾಣ ಅಂದ್ರೆ ಅಭಿವೃದ್ಧಿ ಆಗ್ತೀವಿ ಅನ್ನುವಂಥದ್ದು ಸಮಗ್ರ ಅರ್ಥಶಾಸ್ತ್ರ ನಮಗೇನು ಮಾಡ್ತೈತಿ ರೀ ತಿಳಿಸ್ಕೊಡ್ತೈತಿ. ನಂತರ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಯನ್ನು ಅಧ್ಯಯನ ಮಾಡುತ್ತದೆ. ನೋಡಿ, ವೈಯಕ್ತಿಕ ಬೇಡಿಕೆ ಮತ್ತು ಪೂರೈಕೆ ಕೇವಲ ವೈಯಕ್ತಿಕವಾದಂಥ ರೀತಿಯಲ್ಲಿ ಒಬ್ಬನೇ ಏನಪ್ಪ ಅಂದ್ರೆ ಒಂದೇ ಘಟಕವನ್ನು ಇಟ್ಕೊಂಡು ವೈಯಕ್ತಿಕ ಬೇಡಿಕೆ ಅವ್ಗೆ ಎಷ್ಟೈತಿ ಅವೆಷ್ಟು ಪೂರೈಕೆ ಮಾಡ್ತಾನೆ ಅಷ್ಟೇ ಅಧ್ಯಯನ ಮಾಡ್ತಾನೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ದೇಶದ ಒಟ್ಟು ಬೇಡಿಕೆ ಮತ್ತು ಒಟ್ಟು ಪೂರೈಕೆಯನ್ನು ಅಧ್ಯಯನ ಮಾಡುತ್ತದೆ. ಕೇವಲ ಒಂದೇ ಕಡೆ ಪೂರೈಕೆಯಾಗಿ ಒಂದೇ ಉದ್ಯಮ ಘಟಕ ಉತ್ಪಾದನೆ ಮಾಡಿ ಒಬ್ಬನೇ ಬೇಡಿಕೆ ವ್ಯಕ್ತಪಡಿಸಿದಿರಲ್ಲ, ಇಡೀ ದೇಶದ ಬೇಡಿಕೆ ಮತ್ತು ಇಡೀ ದೇಶಕ್ಕೆ ಸಾಕಾಗುವಷ್ಟು ಪೂರೈಕೆ ಪ್ರಮಾಣವನ್ನು ಇದು ಅಧ್ಯಯನ ಮಾಡುತ್ತದೆ. ಅದಕ್ಕಾಗಿ ನೋಡಿ ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಭಿನ್ನವಾಗೈತಿ. ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ನಿರ್ದಿಷ್ಟ ನೆಲೆಯಲ್ಲಿ ಒಬ್ಬನೇ ಏನಪ್ಪ ಅಂದ್ರೆ ಉತ್ಪಾದಕ, ಒಂದೇ ಉದ್ಯಮ ಘಟಕ, ಒಂದೇ ಕೈಗಾರಿಕೆ, ಒಬ್ಬನೇ ಅನುಭೋಗಿ ಅಂತ ಹೋದ್ರೆ, ಆದರೆ ಸಮಗ್ರ ಅರ್ಥಶಾಸ್ತ್ರ ಹಾಗಲ್ಲ. ಒಟ್ಟು ಉತ್ಪಾದನೆ, ಒಟ್ಟು ಪೂರೈಕೆ, ಒಟ್ಟು ಬೇಡಿಕೆ, ಒಟ್ಟು ಬೆಲೆಯ ಮಟ್ಟ, ಒಟ್ಟು ಕೂಲಿಯ ಮಟ್ಟ ಎನ್ನುವಂಥದ್ದು ಒಟ್ಟಾರೆಯಾಗಿ ಇಡೀ ರಾಷ್ಟ್ರದ ಆರ್ಥಿಕತೆಯನ್ನು ಕುರಿತಿದ್ದು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಅಧ್ಯಯನವನ್ನು ಮಾಡ್ತೈತಿ. ಅದಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ಭಿನ್ನವಾಗಿದೆ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಮತ್ತು ಸಮಗ್ರ ಅರ್ಥಶಾಸ್ತ್ರ ಭಿನ್ನವಾದಂಥ ರೀತಿಯಲ್ಲಿ. ಈ ನಂತರ ಬರುವಂಥದ್ದು ನೋಡಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಆರ್ಥಿಕ ಏಜೆಂಟ್ಗಳು. ಆರ್ಥಿಕ ಏಜೆಂಟ್ಗಳು ನೋಡಿ, ಆರ್ಥಿಕ ಏಜೆಂಟ್ಗಳು. ಹಾಗಾದ್ರೆ ಎಕನಾಮಿಕ್ ಏಜೆಂಟ್ ಅಂದರೆ ಏನು ನೋಡಿ, ಆರ್ಥಿಕ ಏಜೆಂಟ್ಗಳಂದ್ರೆ ಹೇಳ್ತಾರೆ, ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟ್ಗಳು ಎನ್ನುತ್ತೇವೆ. ನೋಡಿ, ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ನಾವೇನಂತ ಕರಿತೀವಿ, ಆರ್ಥಿಕ ಏಜೆಂಟ್ಗಳಂತೇಳಿ ಕರಿತೀವಿ. ಆ ರೀತಿಯಾದಂಥ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಆರ್ಥಿಕ ಏಜೆಂಟುಗಳೆಂದರೆ ಯಾರು ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ತಾರೆ ಅಂದ್ರೆ ರೀ, ಒಂದನೇದಾಗಿ ಬರುವಂಥದ್ದು ಅನುಭೋಗಿಗಳು. ಎರಡನೇದಾಗಿ ಬರುವಂಥದ್ದು ಉತ್ಪಾದಕರು. ನಂತರ ಮೂರನೇದಾಗಿ ಬರುವಂಥದ್ದು ಸರ್ಕಾರ, ನಿಗಮಗಳು, ಬ್ಯಾಂಕುಗಳು ಮುಂತಾದವು. ನೋಡಿ, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ನಾವೇನಂತ ಕರಿತೀವಿ, ಆರ್ಥಿಕ ಏಜೆಂಟ್ರುಗಳಂತೇಳಿ ಕರಿತೀವಿ. ಹಾಗಾದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಂಥ ಆರ್ಥಿಕ ಏಜೆಂಟ್ರುಗಳು ಯಾರಂದ್ರೆ ರೀ, ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ, ನಿಗಮಗಳು, ಬ್ಯಾಂಕುಗಳು ಮತ್ತು ಮುಂತಾದವುಗಳನ್ನು ನಾವೇನಂತ ಕರಿತೀವಿ, ಆರ್ಥಿಕ ಏಜೆಂಟ್ಗಳಂತೇಳಿ ಕರಿತೀವಿ. ಹಾಗಾದ್ರಲ್ಲಿ ಆರ್ಥಿಕ ಏಜೆಂಟ್ಗಳು ನೋಡಿದಾಗ ಅನುಭೋಗಿಗಳ ಕೆಲಸ ಏನು, ನಿರ್ಣಯವನ್ನು ಹೆಂಗೆ ತಗೋತಾರ
ನೋಡಿಲಿ, ಅನುಭೋಗಿಗಳ ನಿರ್ಣಯ ಏನೆಂದರೆ ರೀ, ಅನುಭೋಗಿಗಳು ಏನನ್ನು ಮತ್ತು ಎಷ್ಟು ಅನುಭೋಗಿಸಬೇಕೆಂಬುದನ್ನು ನಿರ್ಧರಿಸುತ್ತಾರೆ. ನೋಡಿ, ಅನುಭೋಗಿಗಳ ಮುಖ್ಯ ಉದ್ದೇಶ ಏನಂದ್ರೆ ರೀ, ಏನನ್ನು ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು. ನೋಡಿ, ನಾ ಏನನ್ನು ಅನುಭೋಗಿಸಬೇಕು. ಅನುಭೋಗಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ತನ್ನ ಆಸೆಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ಏನನ್ನು ಅನುಭೋಗಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು ನೋಡಿ ನಿರ್ಣಯ ಕೈಗೊಳ್ತಾನೆ. ನನ್ನ ಬಳಿ ಆದಾಯದ ಪ್ರಮಾಣ ಎಷ್ಟೈತಿ, ನಾ ಎಷ್ಟು ವಸ್ತುವನ್ನು ತೆಗೆದುಕೊಳ್ಬೇಕು, ನಾ ಎಷ್ಟು ವಸ್ತುಗಳನ್ನು ಅನುಭೋಗಿಸಲು ಸಾಧ್ಯತೆ ಐತಿ. ನೋಡಿ, ಏನನ್ನು ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕೆನ್ನುವ ನಿರ್ಧರಿಸುವುದು ಯಾರ್ದಂದ್ರೆ ರೀ, ಅನುಭೋಗಿಗಳದು. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ಉತ್ಪಾದಕರು. ಉತ್ಪಾದಕರ ಮುಖ್ಯ ಉದ್ದೇಶ ಏನಂದ್ರೆ ರೀ, ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕೆಂದು ನಿರ್ಧರಿಸುತ್ತಾರೆ. ನೋಡಿ, ಉತ್ಪಾದಕರ ಮುಖ್ಯವಾದಂಥ ಕೆಲಸ ಏನಂದ್ರೆ ರೀ, ಏನನ್ನು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಯಾಕಂದ್ರೆ ಈ ಅನುಭೋಗಿಗಳಿಗೆ ಬೇಕಾದಂಥ ಸರಕುಗಳನ್ನು, ಅವರ ಬಯಕೆಗಳನ್ನು ಆಸೆಗಳನ್ನು ಈಡೇರಿಸುವಂಥ ಸರಕುಗಳನ್ನು ಉತ್ಪಾದನೆ ಮಾಡೋರು ಯಾರಂದ್ರೆ ರೀ, ಉತ್ಪಾದಕರು. ಹಾಗಾದ್ರೆ ನಾ ಏನನ್ನು ಉತ್ಪಾದಿಸಬೇಕು, ಎಂಥ ಸರಕುಗಳನ್ನು ಉತ್ಪಾದಿಸಬೇಕು, ಆ ಸರಕುಗಳು ಉತ್ಪಾದಿಸುವುದರ ಮೂಲಕ ಅನುಭೋಗಿಗಳಿಗೆ ಏನಪ್ಪ ಅಂದ್ರೆ ಬೇಡಿಕೆ ವ್ಯಂತವಾಗಿ ಅವುಗಳನ್ನು ಏನನ್ನು ನಿರ್ಧರಿಸ್ತಾರೆ ಎನ್ನುವಂಥದ್ದನ್ನು ಈ ಉತ್ಪಾದಕರು ಮೊದಲೇನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಅಂದರೆ, ಒಂದು ರಾಷ್ಟ್ರದಕ್ಕೆ ಎಷ್ಟು ಬೇಕಾಗ್ತೈತಿ, ನನ್ನ ಬಳಿ ಸಂಪತ್ತು ಎಷ್ಟೈತಿ, ನಾ ಎಂಥ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಕೊಂಡು ಏನನ್ನು ಉತ್ಪಾದನೆ ಮಾಡ್ತಾಯಿದ್ದೀನಿ, ಎಷ್ಟು ಉತ್ಪಾದನೆ ಮಾಡ್ತಾಯಿದ್ದೀನಿ ಅಂತ ನಿರ್ಣಯ ಕೈಗೊಳ್ಳೋರು ಯಾರಂದ್ರೆ ಈ ಉತ್ಪಾದಕರು. ನೆಕ್ಸ್ಟ್ ಮೂರನೇದಾಗಿ ಬರುವಂಥದ್ದು ನೋಡ್ರಿ, ಹಾಗೆಯೇ ಸರ್ಕಾರ, ನಿಗಮಗಳು, ಬ್ಯಾಂಕುಗಳು ಇವುಗಳಿಗೆ ಕೆಲಸ ಅಂದ್ರೆ ಮುಂತಾದವುಗಳು ಎಷ್ಟು ವೆಚ್ಚ ಮಾಡಬಹುದು. ನೋಡಿ, ಸರ್ಕಾರ ಏನು ಮಾಡ್ತೈತಿ ಅಂದ್ರೆ ರೀ, ನಾ ಎಷ್ಟು ವೆಚ್ಚ ಮಾಡಬಹುದು, ಖರ್ಚು ಎಷ್ಟು ಮಾಡಬಹುದು. ಯಾಕಂದರೆ ಒಂದು ಆರ್ಥಿಕ ವ್ಯವಸ್ಥೆಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಯೋಜನೆಗಳನ್ನು ಸಿದ್ಧಪಡಿಸೋಕೆ ಆ ಸರ್ಕಾರ ನಾ ಎಷ್ಟು ವೆಚ್ಚ ಮಾಡಬಹುದು, ಎಷ್ಟು ನನ್ನ ಹಣವನ್ನು ನಾ ಖರ್ಚು ಮಾಡಬಹುದು. ನಂತರ ಇದರ ಜೊತೆಗೆ ಬರುವಂಥದ್ದು ಸಾಲಕ್ಕೆ ಎಷ್ಟು ಬಡ್ಡಿಯನ್ನು ವಿಧಿಸ್ಬೋದು. ಎದರ ಕೆಲಸ ರೀ, ಬ್ಯಾಂಕುಗಳ ಕೆಲಸ. ಸಾಲವನ್ನು ಕೊಟ್ಟಿರ್ತೈತಿ, ಆ ಸಾಲಕ್ಕೆ ಎಷ್ಟು ಬಡ್ಡಿಯನ್ನು ಏನಪ್ಪ ಅಂದ್ರೆ ವಿಧಿಸಬೇಕು, ನಂತರ ಎಷ್ಟು ತೆರಿಗೆಯನ್ನು ವಿಧಿಸಬೇಕು. ನೋಡಿ, ಸರ್ಕಾರದ ಕೆಲಸ. ಸರಕುಗಳಿಗೆ ಎಷ್ಟು ಪ್ರಮಾಣದ ತೆರಿಗೆಯನ್ನು ವಿಧಿಸಬೇಕೆಂಬುದು ತೀರ್ಮಾನ ಕೈಗೊಳ್ಳೋದು ಯಾವುದಂದ್ರೆ ರೀ, ಈ ಸರ್ಕಾರಗಳು, ನಿಗಮಗಳು, ಬ್ಯಾಂಕುಗಳು. ನೋಡಿ, ಅದಕ್ಕಾಗಿ ಏನನ್ನು ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು ಎನ್ನುವಂಥದ್ದು ನಿರ್ಧಾರ ತಗೊಳ್ಳೋರು ಅನುಭೋಗಿಗಳು, ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎನ್ನುವಂಥ ನಿರ್ಧಾರ ತೆಗೆದುಕೊಳ್ಳುವವರು ಉತ್ಪಾದಕರು. ಸರ್ಕಾರ ನಾ ಎಷ್ಟು ವೆಚ್ಚ ಮಾಡಬಹುದು, ನಾ ಎಷ್ಟು ವೆಚ್ಚವನ್ನು ಮಾಡೋಕ್ಕೆ ಸಾಧ್ಯತೆ ಐತಿ, ನಂತರ ಸಾಲಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಡ್ಡಿಯನ್ನು ವಿಧಿಸ್ತೀನಿ, ಅದರ ಜೊತೆಗೆ ಎಷ್ಟು ತೆರಿಗೆಯನ್ನು ವಿಧಿಸಲು ಸಾಧ್ಯ ಐತಿ ಎನ್ನುವಂಥ ನಿರ್ಧಾರ ಕೈಗೊಳ್ಳುವವರು ಯಾರಂದ್ರೆ ರೀ, ಈ ಆರ್ಥಿಕ ಏಜೆಂಟ್ರು. ಒಂದು ಆರ್ಥಿಕ ಬೆಳವಣಿಗೆಗೆ, ಒಂದು ಆರ್ಥಿಕತೆಯ ಅಭಿವೃದ್ಧಿಗೆ ಈ ಮೂರು ಅಂಶಗಳು ಏಜೆಂಟ್ರು ಏನು ಮಾಡ್ತಾರೆ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿ ಇವರನ್ನು ನಾವೇನಂತ ಕರಿತೀವಿ ಅಂದ್ರೆ ಆರ್ಥಿಕ ಏಜೆಂಟ್ರು ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಆರ್ಥಿಕ ಏಜೆಂಟ್ರಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಸಮಗ್ರ ಆರ್ಥಿಕ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತೇವೆ. ಅಂದರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂಥ ಸಮಗ್ರ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸ್ತೀವಿ. ಅಂದರೆ ಪ್ರತಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ಸ್ವಹಿತಾಸಕ್ತಿಗೆ ಅನುಸಾರವಾಗಿ ನಿರ್ಣಯ ತೆಗೆದುಕೊಂಡಾಗ, ನೋಡಿ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ಸ್ವಹಿತಾಸಕ್ತಿಗೆ ಏನು ಮಾಡ್ತಾರೆ, ನಿರ್ಣಯ ಕೈಗೊಳ್ತಾರೆ. ಕೊಳ್ಳುವವನ ಕೆಲಸ ಏನ್ರಿ, ನನಗೆ ಎಷ್ಟು ಬೇಕಪ್ಪ, ನಾ ಎಂಥ ವಸ್ತು ತೊಗೋಬೇಕು, ನಾ ಯಾವುದನ್ನು ಏನಪ್ಪ ಅಂದ್ರೆ ವಸ್ತುವನ್ನು ಬಳಸಬೇಕು, ಅವನ ಸ್ವಹಿತಾಸಕ್ತಿ. ಮಾರುವವಂದ ನಾ ಇಂಥದೇ ವಸ್ತು ಮಾರಾಟ ಮಾಡಬೇಕು, ನಾ ಇಷ್ಟೇ ಬಂಡವಾಳವನ್ನು ಹೂಡಬೇಕು, ಇಷ್ಟೇ ಮಾರಾಟ ಮಾಡಬೇಕು, ಅವನದು ಸ್ವಹಿತಾಸಕ್ತಿ. ಆದರೆ ಅರ್ಥಶಾಸ್ತ್ರ ಸಮಗ್ರ ಆರ್ಥಿಕತೆಯ ಸಂಪತ್ತು ಮತ್ತು ಯೋಗಕ್ಷೇಮದ ಬಗ್ಗೆ ಪ್ರತ್ಯೇಕವಾದಂಥ ವಿಚಾರ ಮಾಡುವ ಅಗತ್ಯವಿಲ್ಲವೆಂದು ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ಅವರು ಸೂಚಿಸಿದಾರ. ನೋಡಿ, ಅರ್ಥಶಾಸ್ತ್ರದ ಬಗ್ಗೆ ಏನು ಮಾಡಂತ ಹೇಳ್ತಾರೆ ಅಂದ್ರೆ ರೀ, ಪ್ರತ್ಯೇಕವಾದಂಥ ವಿಚಾರ ಮಾಡುವ ಅಗತ್ಯವಿಲ್ಲ. ಅದಕ್ಕಾಗಿ ಆಡಮ್ ಸ್ಮಿತ್ ಅವರು ಹೇಳ್ತಾರೆ, ಇಲ್ಲಿ ಯೋಗಕ್ಷೇಮದಿಂದ ಆಚೆ ಕೊಂಡುಕೊಳ್ಳಬಹುದಾದಂಥ ಅಂಶಗಳು ಅಂದರೆ ಅರ್ಥಶಾಸ್ತ್ರದ ಸಂಪತ್ತು ಮತ್ತು ಯೋಗಕ್ಷೇಮದಿಂದ ಆಚೆ ಇಲ್ಲಿ ಕಂಡುಕೊಳ್ಳಬಹುದಾದ ಅಂಶಗಳು ಯಾವುದಂದ್ರೆ ರೀ, ಮೊದಲನೇದಾಗಿ ಕೆಲವು ಸಂದರ್ಭಗಳಲ್ಲಿ ಮಾರುಕಟ್ಟೆಗಳು ಇರಲಿಲ್ಲ ಅಥವಾ ಇದ್ದರೂ ಸಾಧ್ಯವಿರಲಿಲ್ಲ ಅವುಗಳನ್ನು ಸ್ಥಾಪಿಸುವುದು. ಅಂದರೆ ಕೆಲವೊಂದಿಷ್ಟು ಅಂಶಗಳಲ್ಲಿ ಮಾರುಕಟ್ಟೆ ಇರಲಿಲ್ಲ, ಮಾರುಕಟ್ಟೆ ಇಲ್ಲದೇ ಇದ್ದಾಗ ಅಥವಾ ಇರುವುದಕ್ಕೂ ಸಾಧ್ಯವಿಲ್ಲ, ಇರುವುದಕ್ಕೂ ಸಾಧ್ಯವಿಲ್ಲ. ಆದರೆ ಏನು ಮಾಡಂತ ಹೇಳ್ತಾರೆ, ಆ ಮಾರುಕಟ್ಟೆನ ಸ್ಥಾಪನೆ ಮಾಡ್ಕೋರಿ. ನೆಕ್ಸ್ಟ್
ಎರಡನೇದಾಗಿ ಹೇಳ್ತಾರೆ, ಕೆಲವು ಸಂದರ್ಭಗಳಲ್ಲಿ ಮಾರುಕಟ್ಟೆ ಅಸ್ತಿತ್ವದಲ್ಲಿದ್ದವು, ಆದರೆ ಆ ಮಾರುಕಟ್ಟೆಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಮತೋಲನ ತರುವಲ್ಲಿ ವಿಫಲಗೊಂಡಿದ್ದೆವು. ನೋಡಿ, ಕೆಲವೊಂದಿಷ್ಟು ಸಂದರ್ಭದಾಗ ಮಾರ್ಕೆಟ್ ಅಸ್ತಿತ್ವದಾಗಿದ್ದು ಅದರಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸಮಾನವಾದಂಥ ಸ್ಥಿತಿಯಲ್ಲಿ ನಡೆದುಕೊಂಡು ಹೋಗೋಕೆ, ನಾವು ಅವುಗಳನ್ನು ಸ್ಥಿರವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕೆ ವಿಫಲತೆಯನ್ನು ಹೊಂದಿದ್ದೀವಿ. ಇನ್ನು ಮೂರನೇದಾಗಿ ಹೇಳ್ತಾರೆ, ಅತ್ಯಂತ ಪ್ರಮುಖವಾಗಿ ಬಹುತೇಕ ಸಂದರ್ಭಗಳಲ್ಲಿ ಸಾಮಾಜಿಕ ಗುರಿಗಳನ್ನು, ಅಂದರೆ ಉದ್ಯೋಗ, ಆಡಳಿತ, ರಕ್ಷಣೆ, ಶಿಕ್ಷಣ ಮತ್ತು ಆರೋಗ್ಯಗಳಂಥ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಅಭಿವೃದ್ಧಿ ಸಾಧಿಸಬೇಕಾಗಿರುವುದು. ನೋಡಿ, ಅತ್ಯಂತ ಪ್ರಮುಖವಾಗಿರುವಂಥದ್ದು ಮೂರನೇ ಅಂಶ ಏನು ಹೇಳ್ತೈತಿ ಅಂದ್ರೆ ರೀ, ಏನಪ್ಪ ಅಂದ್ರೆ ಪ್ರಮುಖವಾಗಿ ಬಹುತೇಕ ಸಂದರ್ಭಗಳಲ್ಲಿ ಸಾಮಾಜಿಕ ಗುರಿಗಳನ್ನು, ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ, ಆ ಸಮಾಜ ಬದಲಾವಣೆ ಆಗಬೇಕಾದ್ರಲ್ಲಿ ಸಾಮಾಜಿಕ ಗುರಿಗಳೆನ್ನುವಂಥದ್ದನ್ನು ಏನು ಮಾಡಂತ ಹೇಳ್ತಾರೆ, ಅಭಿವೃದ್ಧಿ ಪಡಿಸ್ರಿ. ಆ ಸಮಾಜಕ್ಕೆ ಬೇಕಾದಂಥ ಅಂಶಗಳು ಯಾವಂದ್ರ ಮೊದಲೇದಾಗಿ ಉದ್ಯೋಗ ಕೊಡ್ರಿ, ಜನರಿಗೆ ಏನು ಕೊಡ್ರಿ, ಉದ್ಯೋಗ ಕೊಡ್ರಿ. ಅವರು ಉದ್ಯೋಗ ಮಾಡುವುದರ ಮೂಲಕ ಆದಾಯ ಸಂಪಾದನೆ ಮಾಡ್ತಾರೆ. ಆದಾಯ ಸಂಪಾದಿಸಿ ತಮ್ಮ ಬಯಕೆಗಳನ್ನು, ತಮ್ಮ ಜೀವನವನ್ನು ನಡೆಸೋಕ್ಕೆ ಸಾಧ್ಯತೆ ಆಗ್ತೈತಿ. ಉದ್ಯೋಗ ಕೊಡ್ರಿ. ಈ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಉತ್ತಮವಾದಂಥ ಆಡಳಿತ ಮಾಡಿರಿ. ಆಡಳಿತವನ್ನು ಏನು ಮಾಡಿರಿ, ಸಾಮಾಜಿಕವಾಗಿ ಆಡಳಿತವನ್ನು ಉತ್ತಮ ಮಾಡಿರಿ. ಇಲ್ಲಿ ಆಡಳಿತಕ್ಕೆ ಅನುಗುಣವಾಗಿ ರಕ್ಷಣೆ ಕೊಡ್ರಿ. ಅಂದರೆ ಉತ್ತಮವಾದಂಥ ರಕ್ಷಣೆಯ ಜೊತೆಗೆ ಏನು ಹೇಳ್ತಾರೆ, ಶಿಕ್ಷಣ. ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಶಿಕ್ಷಣ ಕೊಡ್ರಿ. ಪ್ರತಿಯೊಬ್ಬರಿಗೂ ಏನು ಕೊಡ್ರಿ, ಜ್ಞಾನ ಕೊಡ್ರಿ, ಅಕ್ಷರ ಜ್ಞಾನ ಕೊಡ್ರಿ. ಅವ್ರಿಗೆ ನೀವು ಎಷ್ಟು ಶಿಕ್ಷಣವನ್ನು ಕೊಡ್ತೀರೋ ಅವರು ಮುಂದೊಂದು ದಿನ ಶಿಕ್ಷಣವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾವಣೆ ಆಗ್ತಾರೆ. ಇದರ ಜೊತೆಗೆ ಬರುವಂಥದ್ರಿ ಆರೋಗ್ಯಗಳಂತಹ. ನೋಡಿ, ಶಿಕ್ಷಣ ಮತ್ತು ಆರೋಗ್ಯ ಮಾನವನಿಗೆ ಅವಶ್ಯಕವಾಗಿ ಬೇಕಾದಂಥದ್ದು. ಆರೋಗ್ಯ ಉತ್ತಮವಾಗಿತ್ತಂದ್ರೆ ನಾವು ಏನು ಬೇಕಾದರೂ ಕೆಲಸ ಮಾಡ್ಬೋದು. ಆರೋಗ್ಯಗಳಂಥ ಕ್ಷೇತ್ರದಲ್ಲಿ ನಿಸ್ವಾರ್ಥ ಅಭಿವೃದ್ಧಿ, ಯಾವುದೇ ರೀತಿಯಾದಂಥ ಭೇದ ಭಾವ ಬೇಡ. ಯಾವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತೊಂದರೆಗಳಿಲ್ಲದೆ ನಿಸ್ವಾರ್ಥ ಅಭಿವೃದ್ಧಿ ಕಡೆಗೆ ಏನು ಕೊಡ್ರಿ, ಗಮನವನ್ನು ಕೊಡ್ರಿ ಅಂತ ಹೇಳ್ತಾರ. ಈ ಮೇಲಿನ 3 ಉದ್ದೇಶಗಳಿಗೆ ಸಾಧನೆಗಾಗಿ ವೈಯಕ್ತಿಕ ಆರ್ಥಿಕ ಏಜೆಂಟ್ಗಳು ಸೂಕ್ಷ್ಮ ಆರ್ಥಿಕ ನಿರ್ಣಯಗಳನ್ನು ಸಮಗ್ರವಾದ ಪರಿಣಾಮಗಳ ತಿದ್ದುಪಡಿ ಮಾಡುವ ಅವಶ್ಯಕತೆ ಉಂಟಾಯಿತು. ನೋಡೋದಕ್ಕಾಗಿ ಈ ಎಲ್ಲ ಅಂಶಗಳನ್ನು ನಾವು ಬದಲಿಸಬೇಕಾದ್ರೆ ಈ ಮೇಲಿನ 3 ಅಂಶಗಳ ಮೂಲಕ ಆರ್ಥಿಕ ಏಜೆಂಟ್ರುಗಳ ಸೂಕ್ಷ್ಮ ಆರ್ಥಿಕ ನಿರ್ಣಯಗಳನ್ನು ಸಮಗ್ರ ಪರಿಣಾಮಗಳನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಉಂಟಾಯಿತು. ಈ ಉದ್ದೇಶಗಳಿಗಾಗಿ ಪರಿಣಾಮವಾಗಿ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ವಿದ್ವಾಂಸರು ಹಣದ ಪೂರೈಕೆ, ಬಡ್ಡಿಯ ದರ, ಕೂಲಿ, ಉದ್ಯೋಗ ಮತ್ತು ಉತ್ಪನ್ನಗಳ ಬದಲಾವಣೆಯನ್ನು ತರುವುದಕ್ಕಾಗಿ ಮಾರುಕಟ್ಟೆಯ ತೆರಿಗೆ ನೀತಿ ಮತ್ತು ಇತರೆ ಮುಂಗಡಪತ್ರ ನೀತಿಗಳನ್ನು ಪರಿಣಾಮಗಳನ್ನು ಅಧ್ಯಯನ ಮಾಡಬೇಕಿತ್ತು. ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಳವಾದಂಥ ಬೇರುಗಳನ್ನು ಹೊಂದಿದೆ. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಏನಪ್ಪ ಅಂದ್ರೆ ಆಳವಾದಂಥ ಬೇರುಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಆರ್ಥಿಕ ಏಜೆಂಟ್ಗಳು. ಈ ನಂತರ ಬರುವಂಥದ್ದು ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರದ 2 ಲಕ್ಷಣಗಳು. ಒಂದನೇದಾಗಿ ಬರುವಂಥದ್ದು ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಯಾರು ಸಮಗ್ರ ಆರ್ಥಿಕತೆಯಲ್ಲಿ ನಿರ್ಣಯ ಕೈಗೊಳ್ತಾರಪ್ಪ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ರಾಜಸತ್ವ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿಗಳು ಮತ್ತು ಇದೇ ರೀತಿ ಇನ್ನಿತರ ಸಂಸ್ಥೆಗಳಿಂದ ಜಾರಿಗೆ ತರುವುದಾಗಿದೆ. ನೋಡಿ, ಯಾಕೆ ಆರ್ಥಿಕ ಜಾರಿಗೆ ತಗೋತಾರ, ಯಾರು ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ತಾರಪ್ಪ ಅಂದ್ರೆ ಶಾಸನಾತ್ಮಕವಾಗಿ ರಚನೆಯಾದಂಥ ಸಂಸ್ಥೆಗಳು, ಅವುಗಳು ನಿರ್ಣಯಗಳನ್ನು ಕೈಗೊಳ್ತಾವ. ವಿಶೇಷವಾಗಿ ಭಾರತದ ಸಂವಿಧಾನ ಹೇಳುವಂತೆ ಸಾಮಾನ್ಯವಾಗಿ ಮೇಲಿನಂಥ ಪ್ರತಿ ಸಂಸ್ಥೆಯು 1 ಅಥವಾ 1ಕ್ಕಿಂತ ಹೆಚ್ಚು ಗುರಿಗಳನ್ನು ಸಾಧಿಸಬೇಕಾಗಿರುತ್ತದೆ. ನೋಡಿ, ನಿರ್ಣಯ ಕೈಗೊಳ್ಳಬೇಕಾದ್ರೆ ಇಲ್ಲಿ ಎಲ್ಲರದು ಏನಪ್ಪ ಅಂದ್ರೆ ಅವಶ್ಯಕತೆ ತುಂಬ ಐತಿ. ಅವ್ರ ನಿರ್ಣಯಗಳನ್ನು ಕೈಗೊಳ್ತಾರಂತ ಹೇಳ್ತಾರ. ನೆಕ್ಸ್ಟ್, ಸಮಗ್ರ ಆರ್ಥಿಕ ನಿರ್ಣಯ ಕೈಗೊಳ್ಳುವವರು ಏನನ್ನು ಮಾಡಲು ಪ್ರಯತ್ನಿಸುತ್ತಾರೆ, ಅವ್ರ ಕೆಲಸ ಏನು, ನಿರ್ಣಯ ತಗೊಂಡ್ರು ಅವರ ಮುಂದಿನ ಕೆಲಸ ಏನಂತ ಹೇಳ್ತಾರೆ ಅಂದ್ರೆ, ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವವರು ಆಗಾಗ ಆರ್ಥಿಕ ಏನಪ್ಪ ಅಂದ್ರೆ ಗುರಿಗಳಿಂದ ಆಚೆ ಹೋಗಬೇಕು ಮತ್ತು ಉದ್ಯೋಗ, ಆಡಳಿತ, ರಕ್ಷಣೆ, ಶಿಕ್ಷಣ, ಆರೋಗ್ಯಗಳಂಥ ಸಾರ್ವಜನಿಕ ಅವಶ್ಯಕತೆಗಳಿಗೆ ಆರ್ಥಿಕ ಸಂಪನ್ಮೂಲಗಳನ್ನು ನಿಯೋಜಿಸುವುದರ ಮೂಲಕ ನಿರ್ದೇಶಿಸಬೇಕು. ನೋಡಿ, ಇವ್ರ ಕೆಲಸ ಏನಂದ್ರೆ ಒಂದು ಸಾಮಾಜಿಕಕ್ಕೆ ಏನು ಬೇಕು, ರಕ್ಷಣೆ, ಆಡಳಿತ, ಉದ್ಯೋಗ, ಬೇರೆ ಏನಪ್ಪ ಅಂದ್ರೆ ರಕ್ಷಣೆ, ಉದ್ಯೋಗದ ಜೊತೆಗೆ ಶಿಕ್ಷಣ, ಆರೋಗ್ಯಗಳಂತಹ ಸ್ವಹಿತಾಸಕ್ತಿಗಳನ್ನು ಏನಪ್ಪ ಅಂದ್ರೆ ನಿರ್ಧರಿಸುವುದರ ಮೂಲಕ ಅಂಥ ಆರ್ಥಿಕ ಚಟುವಟಿಕೆಗಳ
ವೈಯಕ್ತಿಕ ಸ್ವಹಿತಾಸಕ್ತಿಯನ್ನು ಏನಪ್ಪ ಅಂದರೆ ಈಡೇರಿಸುವ ಗುರಿಗಳನ್ನು ಹೊಂದಿರುವುದಿಲ್ಲ. ಬದಲಿಗೆ ಇಡೀ ದೇಶದ ಜನತೆಯ ಯೋಗಕ್ಷೇಮದ ಸಾಧನೆಗಾಗಿ ಇವರು ಏನು ಮಾಡ್ತಿರ್ತಾರೆ, ಕೆಲಸವನ್ನು ಮಾಡ್ತಾರ. ನಿರ್ಣಯ ಕೈಗೊಂಡವರ ಏನು ಕೆಲಸ ಮಾಡ್ತಾರೆ ಎನ್ನುವಂಥದ್ದನ್ನು ನಾವು ಸಮಗ್ರ ಅರ್ಥಶಾಸ್ತ್ರದ ಲಕ್ಷಣದಲ್ಲಿ ಅಧ್ಯಯನವನ್ನು ಮಾಡಿದ ನಂತರ ಇವಾಗ ಬರುವಂಥದ್ದು ನೋಡ್ರಿ, ಆಡಮ್ ಸ್ಮಿತ್ ರವರ ಪರಿಚಯ. ನೋಡಿ, ಆಡಮ್ ಸ್ಮಿತ್ ರವರ ಪರಿಚಯ. ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರದ ಪಿತಾಮಹ. ನಿಮಗೆ ಗೊತ್ತೈತಿ. ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರದ ಪಿತಾಮಹ. ಅವರು ಸ್ಕಾಟ್ಲೆಂಡಿನವರು. ನೋಡಿ, ಸ್ಕಾಟ್ಲೆಂಡಿನ ನಿವಾಸಿಯಾಗಿದ್ದು ಗ್ಯಾಸ್ಕೋ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಇವರು ಪ್ರಸಿದ್ಧ ಕೃತಿ ನೋಡಿ, ಇವರ ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆಯನ್ನು ಅರ್ಥಶಾಸ್ತ್ರದ ವಿಷಯದ ಮೊದಲನೇ ಪ್ರಮುಖ ಸಮಗ್ರ ಪುಸ್ತಕ ಎಂದು ಪರಿಗಣಿಸಲಾಗಿದೆ. ನೋಡಿ, ಇವರ ಪ್ರಮುಖವಾದಂಥ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣ. ಇವರು ನೋಡಿ ಪ್ರಮುಖವಾದಂಥ ಕೃತಿ ಯಾವುದಂದ್ರೆ ರಾಷ್ಟ್ರಗಳ ಸಂಪತ್ತಿನ ನೋಡಿ ರಾಷ್ಟ್ರಗಳ ಸಂಪತ್ತು. ಮೇರು ಕೃತಿ ಇವರದ್ದು ಯಾವುದಂದ್ರೆ ರಾಷ್ಟ್ರಗಳ ಸಂಪತ್ತು ಎನ್ನುವಂಥದ್ದು ಇವರ ಮೇರು ಕೃತಿ. ಇದು 1776ರಲ್ಲಿ 1776ರಲ್ಲಿ ಏನಾಗ್ತಿತ್ತು ಅಂದ್ರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳು ಮೇರು ಕೃತಿಯಿಂದ ಏನಾಗ್ತೈತಿ ಅಂತ ಹೇಳ್ತಾರೆ ಅಂದರೆ ಪ್ರಸಿದ್ಧಿಯನ್ನು ಪಡಿತಾರೆ. ಅದಕ್ಕಾಗಿ ಆಡಮ್ ಸ್ಮಿತ್ ರವರ ಪರಿಚಯ, ಅರ್ಥಶಾಸ್ತ್ರದ ಪಿತಾಮಹರಾದಂಥ ಆಡಮ್ ಸ್ಮಿತ್ ರವರ ಪರಿಚಯ. ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ, ಹಾಗೂ ಆರ್ಥಿಕ ಏಜೆಂಟ್ರುಗಳಂದ್ರೆ ಏನೆನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಇಷ್ಟು ಇವತ್ತು ಸಾಕು. ಉಳಿದದ್ದನ್ನು ನಂತರದಲ್ಲಿ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡೋಣ.